ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಾಯ್ ಗಾಯ್ಸ್, ನೋಡಿ ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ವಿ. ನಮ್ಮ ಸಿಸ್ಟರ್ ಮದುವೆ ಇದೆ. ಮನೆಯಲ್ಲೇ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಟೈಮ್ ಆಗಿರೋದ್ರಿಂದ ಮನೆಯಲ್ಲೇ ವ್ಲಾಗ್ಸ್ ಶುರು ಮಾಡೋಕ್ಕಾಗಿಲ್ಲ. ಹೋಗ್ತಾ ದಾರಿಯಲ್ಲಿ ವ್ಲಾಗ್ ಮಾಡೋಣ ಅಂತ ಇಲ್ಲಿಂದ ಶುರು ಮಾಡಿದ್ದೀನಿ. ಬನ್ನಿ, ಮದುವೆ ನಿಯರ್ ಈಗ ಬಂದ್ವಿ ಚೌಟ್ರಿ ಹತ್ರ. ಚೌಟ್ರಿ ಅಲ್ಲ, ದೇವಸ್ಥಾನ. ಬನ್ನಿ, ಸಿಂಪಲ್ಲಾಗಿ ನಡೀತಾ ಇರೋವಂಥ ಮದುವೆ. ದೇವಸ್ಥಾನ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿದೆ. ನೇಚರ್ ಮಧ್ಯೆ ಮದುವೆ ನಡೀತಾ ಇದೆ. ನೋಡಿ, ಆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ತುಂಬ ಚೆನ್ನಾಗಿದೆ ನೇಚರು. ನೋಡಿ, ಎಲ್ಲರೂ ಬೈತಾ ಇದ್ದಾರೆ, ಏನಕ್ಕೆ ಇಷ್ಟು ಲೇಟಾಗಿ ಬಂದಿದೆಯಾ ಅಂದ್ಬಿಟ್ಟು. ಸ್ವಲ್ಪ ಲೇಟ್ ಮಾಡಿದೆ. ಚಿಕ್ಕಮ್ಮ ಎಲ್ಲ ಬೈತಾ ಇದ್ದಾರೆ, ಇಷ್ಟು ಲೇಟಾಗಿ ಅಮ್ಮ ಬರೋದು ನೀನು ಅಂತ. ಸ್ವಲ್ಪ ಲೇಟಾಗಿ ಹೋಯ್ತು ಗೈಸ್ ನಾನು ಬರೋ ಅಷ್ಟೊತ್ತಿಗೆ. ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ. 8 ಗಂಟೆಗೆ ಇಲ್ಲಿ ಇರಬೇಕು ಅಂದ್ಕೊಂಡೆ, ಬಟ್ ಮನೆಯಲ್ಲೇ 8:15 ಆಗೋಯ್ತು ಬಿಡೋ ಅಷ್ಟೊತ್ತಿಗೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 9:30 ಆಗೋಯ್ತು. ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ ತಿಂತಾಯಿದ್ವಿ, ಆಗಲೇ ತಾಳಿನೇ ಕಟ್ಬಿಟ್ರು. ಟಿಫನ್ ತಿನ್ಕೊಂಡು ಕೂತಿದ್ವಿ, ಅಲ್ಲಿ ತಾಳಿ ಕಟ್ಬಿಟ್ರು. ಬೇಗ ಓಡ್ ಬಂದು ಅಕ್ಷತೆ ಕಾಳನ್ನ ಹಾಕಿದ್ವಿ. ಇಲ್ಲಿ ಪರವಾಗಿಲ್ಲ, ತಾಳಿ ಕಟ್ಬಿಟ್ರು, ಆದರೂ ಬಂದು ಅಕ್ಷತೆ ಹಾಕಿದ್ವಿ. ಇವಾಗ ನೋಡಿ, ಎಲ್ಲ ಶಾಸ್ತ್ರಗಳು ನಡೀತಾ ಇದೆ. ತಾಳಿ ಕಟ್ಟಿದ ಮೇಲೆ ಮಾಡಿಸ್ತಾರಲ್ಲ, ಅದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈಗ ಅಕ್ಷತೆ ಹಾಕಿಸ್ತಾರಲ್ಲ, ಏನಂತಾರೆ ಇದನ್ನು, ತಲಂಬ್ರಾಲು ಅಂತೀವಿ ನಾವು. ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಹಾಕಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಸುತ್ತಮುತ್ತ ಗಾಳಿ ತುಂಬ ತಣ್ಣಗೆ ಬೀಸ್ತಾ ಇದೆ. ನೇಚರ್ ಮಧ್ಯೆ ಇದೊಂಥರ ಡಿಫ್ರೆಂಟಾಗಿ ನಡೀತಾ ಇದೆ ಮದುವೆ. ನೋಡಿ, ಹುಡುಗ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೈಟ್ ಇದ್ದಾರೆ, ಹುಡುಗಿ ಹೈಟ್ ಕಡಿಮೆ ಇದ್ದಾಳೆ. ಅದಕ್ಕೆ ಹಾಕು ಹೈಟ್ ಇದೀನಿ ನಾನು, ಹೆಂಗೆ ಹಾಕ್ತೀಯ ನೀನು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಶಾಸ್ತ್ರಗಳು ನಡೀತಾ ಇದೆ. ನಾನು ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ. ಬನ್ನಿ, ಈಗ ಇದೆಲ್ಲ ಮುಗಿದ್ಮೇಲೆ ದಾರೆ ಎರಿಯೋಕ್ಕೆ ಹೋಗಿದ್ದೀವಿ. ನಾನು ಹಸ್ಬೆಂಡು ದಾರೆ ಎರಿತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಅವರೆಲ್ಲ ಹಾಕಿದ್ಮೇಲೆ ಎಲ್ಲ ಫಸ್ಟ್ ಫ್ಯಾಮಿಲಿಯವರ ಹಾಕಬೇಕು ಅಂದ್ಬಿಟ್ಟು ಸ್ವಂತದವರೆಲ್ಲ ಫಸ್ಟ್ ಹಾಕ್ತಾಯಿದ್ದೀವಿ. ಈಗ ಅಮ್ಮ ನಮ್ಮ ಅತ್ತೆ ನಿಂತಿದ್ದಾರೆ ಹಾಕೋಕ್ಕೆ. ಚಿಕ್ಕಮ್ಮನ ಮಗ ಹಾಕಿದ್ರು. ನಮ್ಮ ಮಕ್ಕಳು ಹಾಕ್ಬೇಕಂತೆ, ಅದಕ್ಕೆ ಹಾಕಬೇಕು ಅಂತ ಇದ್ದಾರೆ. ನಿಲ್ಸಿದ್ದೀವಿ, ಹಾಕ್ರಿ ಅಂದ್ಬಿಟ್ಟು. ಈಗ ಇದೆಲ್ಲ ಆದಮೇಲೆ ನಾನು ಹಸ್ಬೆಂಡ್ ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಪಕ್ಕಕ್ಕೆ ಬಂದು ಹಸ್ಬೆಂಡು ನಾನೆಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ. ಹಾಗೆ ಇಲ್ಲಿ ಈಗ ದಾರೆ ಆದಮೇಲೆ ಇದೇನು ಸಪ್ತಪದಿ ತುಳಿಸ್ತಾರಲ್ಲ, ಅದನ್ನು ಮಾಡ್ತಾಯಿದ್ರು. ಅದಕ್ಕೆ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಣ ಅಂತ ಬಂದು ಇದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅವರು 7 ಹೆಜ್ಜೆನ ಒಂದೊಂದೇ ಅರ್ಥ ಹೇಳಿ ಹೆಜ್ಜೆನ ತುಳಿಸ್ತಾರೆ. ಇದಾದಮೇಲೆ ಬಂದು ಎಲ್ಲ ಕುತ್ಕೊಂಡು ಫ್ಯಾಮಿಲಿ ಮಾತಾಡ್ತಾ ಇದ್ವಿ. ನೋಡಿ, ಇವರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ಅಮ್ಮ, ನಾನು ಎಲ್ಲ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಎಲ್ಲರ ಜೊತೆ ಮಾತಾಡಿಕೊಂಡು ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ತೋರಿಸೋಣ ಅಂತ ಆ್ಯಡ್ ಮಾಡಿದ್ದೀನಿ. ಬನ್ನಿ, ಈಗ ಸಪ್ತಪದಿ ಆದಮೇಲೆ ಇನ್ನೂ ಒಂದು ತಾಳಿ ಕಟ್ಟಿಸ್ತಾರೆ, ನಾಗೋಲಿ ಶಾಸ್ತ್ರ ಅಂತ. ನಾಗೋಲಿ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ನಾಗೋಲಿ ತಾಳಿನ ಕಟ್ತಾರೆ. ಅದಕ್ಕೆ ಪುರೋಹಿತರು ಬನ್ನಿಮ್ಮ, ಯಾರು ಇಲ್ಲ ಬನ್ನಿ ಎದ್ದು ಅಂತ ನನ್ನನ್ನು ಕರೆದ್ರು. ಬನ್ನಿ ನಿಂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ನಿಂತಿದ್ದೀವಿ. ಈಗ ಇದ್ರದ್ದೆಲ್ಲ ಶಾಸ್ತ್ರಗಳು ನಡೀತಾ ಇದೆ. ಬನ್ನಿ, ಈಗ ತಾಳಿ ಕಟ್ಟೋ ಶಾಸ್ತ್ರ ನಡೆಯುತ್ತೆ ನೋಡಿ. ಈಗ ತಾಳಿ ಕಟ್ಟಿದ್ದಾಯಿತು. ಈಗ ಇನ್ನು ನೆಕ್ಸ್ಟ್ ಏನಂದರೆ, ಇದು ಅರುಂಧತಿ ನಕ್ಷತ್ರ ತೋರಿಸ್ತಾರೆ, ಅದು ಇನ್ನದೊಂದಿದೆ ನೋಡಿ. ನನಗೆ ವೀಡಿಯೋ ಎಲ್ಲ ಹಸ್ಬೆಂಡು ವೀಡಿಯೋ ತೆಕ್ಕೊಡ್ತಾ ಇದ್ದಾರೆ ನನ್ನ ಫೋನಲ್ಲಿ. ತುಂಬ ಚೆನ್ನಾಗಿ ವೀಡಿಯೋನ ಮಾಡಿಕೊಟ್ಟಿದ್ದಾರೆ ಹಸ್ಬೆಂಡು. ನಾನು ತೆಗಿಯೋದ್ರಲ್ಲೂ ಅವ್ರು ತೆಗಿಯೋದ್ರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಒಂದೇ ಥರ ವೀಡಿಯೋನ ಮಾಡ್ತಾಯಿರ್ತೀನಿ. ಹಸ್ಬೆಂಡ್ ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾರೆ, ಝೂಮ್ ಎಲ್ಲ ಮಾಡಿ. ಬನ್ನಿ, ಈಗ
ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗ ಹುಡುಗಿನ. ಎಲ್ಲರೂ ಅಂತಾರೆ ಕಾಮಿಡಿಗೆ, ನೋಡಿ ಮೊದಲನೇ ಮದುವೆ ಆದಮೇಲೆ ಮೊದಲನೇ ತಾಳಿ ಕಟ್ಟಿದ ತಕ್ಷಣ ಮೊದಲನೇ ಸುಳ್ಳು ಅಂದರೆ ಇದೇ ಹೇಳೋದು, ಅಲ್ಲಿ ಇಲ್ಲದೆ ಇರೋ ಅರುಂಧತಿ ನಕ್ಷತ್ರನ ಇದೆ ಅಂತ ತೋರಿಸೋದು ಅಂತ ಕಾಮಿಡಿ ಮಾಡ್ತಾ ಇರ್ತಾರೆ. ಹೌದು, ಅದು ನಿಜ ಅನಿಸುತ್ತೆ ಅಲ್ವಾ. ನೋಡಿ ಇದೆಲ್ಲ ಶಾಸ್ತ್ರ ನಡೀತಾ ಇದೆ. ಬನ್ನಿ, ಇದು ಎಲ್ಲ ಮುಗಿಸಿ ಆದಮೇಲೆ ಇವಾಗೆ ರಿಸೆಪ್ಷನ್ಗೆ ನಿಲ್ಲಿಸ್ತಾರೆ ಗೈಸ್ ಅವ್ರಿಗೆ. ಆ ಥರ 2 ದಿವಸ ಆ ಥರ ಮಾಡಿಲ್ಲ, ಮದುವೆ ಸಿಂಪಲಾಗಿ ಮಾಡಿರೋದ್ರಿಂದ ಧಾರೆ ಎಲ್ಲ ಆದಮೇಲೆ ಹಾಗೆ ರಿಸೆಪ್ಷನ್ಗೆ ನಿಲ್ಲಿಸೋಣ ಅಂತ ಎಲ್ಲ ರೆಡಿ ಮಾಡಿದರೆ. ಬನ್ನಿ, ಈಗ ಗಂಡು ಹೆಣ್ಣಿಗೆ ಆರತಿನ ತೆಗಿಯೋಕ್ಕೆ ನಿಂತ್ಕೊಂಡಿದ್ದೀವಿ. ಇದರಲ್ಲಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಆರತಿ ಮಾಡ್ತಾಯಿದ್ದೀವಿ ಗಂಡು ಹೆಣ್ಣಿಗೆ. ಈಗ ಇದೆಲ್ಲ ಆದಮೇಲೆ ಅವರು ಹುಡುಗಿ ಹುಡುಗ ರೆಡಿ ಆಗೋಕ್ಕೆ ಹೋದರು. ನಾವು ಅದಕ್ಕೆ ಇನ್ನೊಂದು ಸತಿ ಫೋಟೋ ಕ್ಲಿಪ್ಪಿಂಗ್ನ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ. ಕೆರೆ ಹತ್ರಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಧಾರೆ ಬಟ್ಟೆ ಚೇಂಜ್ ಮಾಡೋ ಅಷ್ಟೊತ್ತಿಗೆ ನಾವು ಒಂದು ಗ್ರೂಪ್ ಫೋಟೋ ತಕ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡು ಅವರು ರೆಡಿ ಆಗೋಕ್ಕೆ ಹೋದರು. ಅದಕ್ಕೆ ನಾನು ಹಸ್ಬೆಂಡು ಬಂದು ಇಲ್ಲಿ ಪುಟ್ಟದು ಆಂಜನೇಯನ ವಿಗ್ರಹ ಇತ್ತು, ಹೂವು ಹಾಕಿರಲಿಲ್ಲ. ಅದಕ್ಕೆ ಹಸ್ಬೆಂಡು ಅದಕ್ಕೆಲ್ಲ ಹೂವು ಹಾಕಿ ದೇವ್ರಿಗೆ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಆಂಜನೇಯನ ಹೆಣ್ಮಕ್ಳು ಮುಟ್ಟಬಾರ್ದು, ಅದಕ್ಕೆ ನಾನು ಒಳಗಡೆ ಹೋಗಿಲ್ಲ. ಆ ಯಪ್ಪನಿಗೆ ಹೆಣ್ಮಕ್ಳು ಮುಟ್ಟಿದ್ರೆ ಕೋಪ ಅಂತೆ, ಅದು ನನಗೆ ಗೊತ್ತಿದೆ, ನನಗೆ ತಿಳಿದಿರೋದನ್ನ ಹೇಳ್ತಾ ಇದ್ದೀನಿ. ನೋಡಿ ಒಳಗಡೆ ಇಲ್ಲಿ ದೇವಸ್ಥಾನ ಹೆಸರು ಬಂದು ಎದುರು ಲಿಂಗೇಶ್ವರ ದೇವಸ್ಥಾನ ಅಂದ್ಬಿಟ್ಟು, ಅಂದರೆ ಆಪೋಸಿಟ್ 2 ದೇವ್ರುಗಳು ಲಿಂಗ ಈಶ್ವರ ಇದೆ. ನನ್ನ ಮಗ ಹೋಗಿ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡು ಬಂದ. ಬನ್ನಿ, ಈಗ ಗಂಡು ಹೆಣ್ಣು ರೆಡಿಯಾಗಿ ಬಂದರು ರಿಸೆಪ್ಷನಿಗೆ. ನೋಡಿ ಧಾರೆ ಆಗಿ ಎಲ್ಲವೂ ಕೂತಿದ್ರು ಒಂದು 1/2 ಅವರ್ ಜನ. ಹಾಗೆ ಹೋಗಿ ರೆಡಿಯಾಗಿ ಬಂದರು. ಫಾಸ್ಟಾಗಿ ಬೇಗನೆ ಚೆನ್ನಾಗಿ ರೆಡಿ ಆಗಿದ್ದಾರೆ. ಇಲ್ಲಿ ನೋಡಿ ರಿಸೆಪ್ಷನಿಗೆ ನಿಲ್ಲಿಸಿದ್ದೀವಿ ಗಂಡು ಹೆಣ್ಣಿಗೆ. ಈಗ ನಾವೆಲ್ಲ ಫೋಟೋಸು ಫ್ಯಾಮಿಲಿ ಎಲ್ಲರೂ ಗಿಫ್ಟನ್ನ ಕೊಟ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಎಲ್ಲ ಸ್ಟೇಜ್ ಮೇಲೆ ಹೋಗಿದ್ದೀವಿ. ನೋಡಿ ಎಲ್ಲ ರಿಸೆಪ್ಷನ್ನು ಕೂಡ ನಡೀತಾ ಇದೆ. ತುಂಬ ಚೆನ್ನಾಗಾಯಿತು. ಇದೇ ಥರ ಈ ಟೈಮ್ ವೇಸ್ಟ್ ಆಗದೇ ಧಾರೆ ಆದಮೇಲೆ ಹಾಗೆ ರಿಸೆಪ್ಷನ್ನು ಮೊದಲೆಲ್ಲ ಈ ಥರನೇ ಅಂತೆ ಮಾಡ್ತಾಯಿದ್ದು. ಇದು ಚೆನ್ನಾಗಾಯಿತು ಇವ್ರದ್ದು ಇಲ್ಲಿ. ಇವಾಗ ಇದೆಲ್ಲ ಆದಮೇಲೆ ಇನ್ನೇನಿಲ್ಲ, ಊಟಕ್ಕೆ ಹೋಗಬೇಕು. ಇನ್ನೊಂದೆರಡು ಸತಿ ಫೋಟೋಸ್ ತಕ್ಕೊಳ್ಳೋಣ ಅಂದ್ಬಿಟ್ಟು ಫ್ಯಾಮಿಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ನೋಡಿ ಅವರು ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ. ಊಟಕ್ಕೆ ಬಂದ್ವಿ. ಊಟಗಳು ಪ್ಲೇಸು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ನೋಡಿ ಊಟಗಳು ತುಂಬಾ ಚೆನ್ನಾಗಿತ್ತು. ಎಲ್ಲ ಥರ ವೆರೈಟೀಸು ಇತ್ತು. ಮದುವೆ ಊಟ ತುಂಬ ಚೆನ್ನಾಗಿತ್ತು. ಹೋಳಿಗೆ ಊಟ ಇತ್ತು. ಫೈನಲಿ ಎಲ್ಲ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಈಗ ಟೈಮ್ ಬಂದು 4 o'clock 3:30 ಆ ಥರ ಆಗಿದೆ. ಇನ್ನು ಊಟ ಮುಗಿಸ್ಕೊಂಡು ಇನ್ನು ನಾವು ಇನ್ನೇನಿಲ್ಲ ರಿಟರ್ನ್ ಹೊರಡಬೇಕು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇರಿ ಅಂತ ಬಲವಂತ ಮಾಡ್ತಾಯಿದ್ದಾರೆ ಚಿಕ್ಕಪ್ಪ ಎಲ್ಲ. ನೋಡಿ ಇಲ್ಲಿ ಫೋಟೋಸ್ ನನ್ನ ಮಕ್ಕಳು ಕೂತ್ಕೊಂಡು ಅವರಪ್ಪ ಫೋಟೋಸ್ ತೆಗೆದ್ರು. ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾಯಿದ್ವಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೇನೆ. ಬಾಯ್.